ಅಲ್ಲಿ ಅಂಬಾನಿ ಮದುವೆಗೆ 5,000 ಕೋಟಿ, ಇಲ್ಲಿ ನಿಗಮ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಲೂಟಿ. ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಬ್ರಹ್ಮಾಂಡ ಭ್ರಷ್ಟಾಚಾರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ವಿಕೆಟ್ ಪತನ ಆಗಿದೆ. ನಕಲಿ ಖಾತೆ ಸೃಷ್ಟಿ ಮಾಡಿ ಲೂಟಿ ಮಾಡಿರುವ ಹಣವನ್ನು ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಬಳಕೆ ಮಾಡಲಾಗಿದೆ ಎಂಬ ಸ್ಫೋಟಕ ಮಾಹಿತಿ ರಿವೀಲ್ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಇವರು ರಾಜೀನಾಮೆ ಕೊಟ್ಟರು ಕೂಡ ಹಿಂಗೆ ಫೋಟೋಶೂಟ್ ಮಾಡಿಕೊಂಡ್ರು ಅನ್ನುವಂಥ ನಮ್ಮ ಆರೋಪ ಹತ್ರ ಬರ್ತಾ ಇದೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ನಕಲಿ ಖಾತೆ ಸೃಷ್ಟಿಸಿ ನಿಗಮದ ಹಣ ಲೂಟಿ. ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಹಣ ಬಳಕೆ. ಹಣ ಲೂಟಿಯ ಸೂತ್ರಧಾರಿಯೇ ಬಿ ನಾಗೇಂದ್ರ. ರಿಪಬ್ಲಿಕ್ ಕನ್ನಡದಲ್ಲಿ ಇಡಿ ತನಿಖೆಯ ಡೀಟೇಲ್. ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಬ್ರಹ್ಮಾಂಡ ಭ್ರಷ್ಟಾಚಾರ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ. ಶಾಸಕ ನಾಗೇಂದ್ರ ಇಡಿ ಖೆಡ್ಡಾದಲ್ಲಿ ವಿಲವಿಲ ಅಂತಿದ್ದಾರೆ. ದೊಡ್ಡ ಕುಳಗಳ ಹೆಸರು ಹೊರಬರುತ್ತೆ ಅನ್ನೋ ಚರ್ಚೆ ಕಾಂಗ್ರೆಸ್ನಲ್ಲೇ ಜೋರಾಗಿದೆ. ಮಾಜಿ ಸಚಿವ ನಾಗೇಂದ್ರ ಒತ್ತಡದಿಂದ ನಕಲಿ ಖಾತೆ ಸೃಷ್ಟಿಸಿ ನಿಗಮದ ಹಣ ಲೂಟಿ ಮಾಡಲಾಗಿದೆ. ಬಳ್ಳಾರಿ ಲೋಕಸಭಾ ಚುನಾವಣೆಗೆ 20.19 ಕೋಟಿ ಬಳಸಲಾಗಿದೆ. ಇದಕ್ಕೆ ಸಂಬಂಧಿಸಿದ ಎಲ್ಲ ಸಾಕ್ಷ್ಯಗಳನ್ನ ಇಡಿ ಜಪ್ತಿ ಮಾಡಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರಿ. ಹಾಗಾದ್ರೆ ಅಂದು ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೆದಿದ್ದಾದ್ರೂ ಏನು ಅನ್ನೋದನ್ನ ನೋಡೋದಾದ್ರೆ, ಅಂದು ಆಗಿದ್ದೇನು? ಮೇ 29ರಂದು ಶಾಂಗ್ರಿಲಾ ಹೋಟೆಲ್ನಲ್ಲಿ ಸಭೆ. ಮೊದಲಿಗೆ ಶಾಸಕ ನಾಗೇಂದ್ರ ಕಾರಲ್ಲಿ ಸಭೆ. ನಿಗಮ ಎಂಡಿ ಪದ್ಮನಾಭ್, ನೆಕ್ಕಂಟೆ ನಾಗರಾಜ್, ಶಾಸಕ ನಾಗೇಂದ್ರ ಸಂಬಂಧಿ ಮುರಳೀಕೃಷ್ಣ, ದಲಿತ ನಾಯಕಿ ಯಶೋಧಮ್ಮ ಭಾಗಿಯಾಗಿದ್ದಾರೆ. ಏರೋಸ್ಪೇಸ್ ಪಾರ್ಕ್ ಬಳಿ ಮೀಟಿಂಗ್ ಅನ್ನ ನಡೆಸಲಾಗಿದೆಯಂತೆ. ಹಗರಣದಲ್ಲಿ ತನ್ನ ಹೆಸರು ಬಾರದಂತೆ ಸೂಚನೆ ಕೂಡ ಕೊಡಲಾಗಿದೆಯಂತೆ. ಸಚಿವನಾಗಿ ಮುಂದುವರೆದ್ರೆ ನೆರವಿನ ಭರವಸೆ ಕೂಡ ನೀಡಲಾಗಿದೆಯಂತೆ. ನಾಗೇಂದ್ರ ಮನೆಯಿಂದ ಮಹತ್ವದ ದಾಖಲೆಗಳನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಎಲೆಕ್ಟ್ರಾನಿಕ್ ಉಪಕರಣಗಳು ಸೀಸ್ ಮಾಡಿದ್ದಾರೆ. ಹಣ ವರ್ಗಾವಣೆ, ನಿಯಂತ್ರಣ, ಮೇಲುಸ್ತುವಾರಿಯನ್ನ ನಾಗೇಂದ್ರ ವಹಿಸಿಕೊಂಡಿದ್ರು ಅನ್ನೋ ಸ್ಫೋಟಕ ಮಾಹಿತಿ ತನಿಖೆ ವೇಳೆ ಹೊರಬಿದ್ದಿದೆ. ನಾಗೇಂದ್ರ, ನೆಕ್ಕಂಟಿ ನಾಗರಾಜ್, ನಾಗೇಶ್ವರ್ ರಾವ್ ಸೂಚನೆ ಮೇರೆಗೆ ಸುಮಾರು 187 ಕೋಟಿ ರೂಪಾಯಿ ಬೇರೆ ಬೇರೆ ಖಾತೆಗೆ ವರ್ಗಾವಣೆ ಮಾಡಿರೋ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ ಶಾಸಕ ನಾಗೇಂದ್ರ ಸರ್ಕಾರಿ ನಿಧಿ ಲೂಟಿಗೆಂದೇ ಶಾಂಗ್ರಿಲಾ ಹೋಟೆಲ್ನಲ್ಲಿ ರಹಸ್ಯ ಸಭೆ ನಡೆಸಿದ್ರು ಅನ್ನೋ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ಇಡಿ ತನಿಖೆಯಲ್ಲಿ ದಾನ ಕೊಟ್ಟಿದ್ದಾರೆ. ಅಸಲಿಗೆ ನಮಗೆ ಸೈಟ್ ನೀಡಿದಾಗ ಇದ್ದಿದ್ದು ಬಿಜೆಪಿ ಸರ್ಕಾರ. ಬಿಜೆಪಿ ಸರ್ಕಾರ ಭೂಮಿ ಕೊಟ್ಟಿದೆ. ಈಗ ಅದೇ ಹೋರಾಡ್ತಾ ಇದೆ. ಇದರಲ್ಲೂ ಪಾಯಿಂಟ್ ಇದೆ. ನಿಮ್ಮ ಸರ್ಕಾರ ಇದ್ದಾಗ ನಮ್ಗೆ ಕೊಟ್ಟಿದ್ದು, ತಪ್ಪುದಾದರೆ ಕೊಡಬಾರ್ದಿತ್ತು. ನೋಡಿ, ಕುಮಾರಸ್ವಾಮಿ ಏನು ಆರೋಪ ಮಾಡಿದ್ರು? ಅದು ಸರ್ಕಾರಿ ಭೂಮಿನೇ. ಸಿದ್ದರಾಮಯ್ಯ ಏನು ಹೇಳ್ತಿದ್ದಾರೆ? ಯಾರು ಕೊಟ್ಟಿದ್ದು ನಮಗೆ? ನಾವು ಕೇಳಿದ್ವಾ? ನಾವು 50-50 ಕೊಡಿ ಅಂತ ಅಂದ್ವಿ. ಅಲ್ಲೇ ಕೊಡಬೇಕು ಅಂತ ನಾವು ಕೇಳಿದ್ವಾ? ಎಲ್ಲಾದರೂ ಬರ್ದಿದ್ವಾ? ನೀವು ಕೊಟ್ರಿ. ಇಲ್ಲೊಂದು ಡೌಟ್ ನೋಡಿ ವೀಕ್ಷಕರೇ. ಹೇಳದ ಕೇಳದೆ ಮುಡ ಅದನ್ನು ನಿವೇಶನವನ್ನಾಗಿ ಮಾಡಿಕೊಟ್ಟಿತ್ತು ಅಂತಂದರೆ ಆ ಹೇಳಿಕೆಗೂ ಆ ಕಾರ್ಯಕ್ಕೂ ಕುಮಾರಸ್ವಾಮಿ ಹೇಳಿದ್ದಕ್ಕೂ ಏನೋ ಲಿಂಕ್ ಕಾಣ್ತಾ ಇದೆ ನನಗೆ. ಹೇಗೆ ನಾಗೇಂದ್ರ ವಿಚಾರದಲ್ಲಿ ಒಂದು ಮಾತನ್ನು ನಾವು ಹೇಳಿದ್ವಿ, ನಾಗೇಂದ್ರ ಒಂದು ವೇಳೆ ಭ್ರಷ್ಟಾಚಾರ ಮಾಡಿದರೆ ಇವರೆಲ್ಲ ಸೇರಿ ಫೋಟೋ ಫ್ರೇಮ್ ಯಾಕೆ ತಗೊಂಡ್ರು ರಾಜೀನಾಮೆ ಕೊಟ್ಟಾಗ? ಎಲ್ಲೋ ದಾಲ್ಮೆ ಕುಚ್ ಕಾಲ ಹೇ ಅಂತ. ಈಗ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ಅದು ಸರ್ಕಾರಿ ಭೂಮಿ, ಜವರ ವರ್ಸಸ್ ನಿಂಗಾನವರು ಇರಲಿಲ್ಲ, ಸರ್ಕಾರಿ ಭೂಮಿಯನ್ನೇ ಫೋರ್ಜರಿ ಮಾಡಿಕೊಂಡು ನೀವು ದಾಖಲೆ ಮಾಡಿಕೊಂಡು ಅದನ್ನು ಸಹೋದರಿಗೆ ಕೊಟ್ಟಿದ್ದೀರಿ ಅಂತ ಒಂದು ಆರೋಪ. ಕಾಂಗ್ರೆಸ್ ವಿಚಾರಕ್ಕೆ ಬಂದಾಗ ನಮಗೆ ಗೊತ್ತಿಲ್ಲದೆ ಅದನ್ನು ನಿವೇಶನ ಮಾಡ್ತು ಮೂಡ ಅಂತ ಹೇಳ್ತೀರಿ. ಹೆಂಗೆ ಮಾಡೋಕ್ಕಾಗತ್ತೆ? ಆಮೇಲೆ ಮೂಡ ಹೇಳ್ತಂತೆ ನಮ್ಮಿಂದ ತಪ್ಪಾಗಿದೆ ಅಂತೇಳಿ ಒಂದು ತನಿಖೆ ಆಗಬೇಕು. ಆಯ್ತು, ಈಗ ಕುಮಾರಣ್ಣ ಬಂದು ಫುಲ್ಲು ರೋಷಾವೇಶದಲ್ಲೆಲ್ಲ ಮಾತಾಡಿದ್ರಲ್ಲ, ಏನು ಕುಮಾರಣ್ಣನ ಪಾರ್ಟಿಯನ್ನು ಸಾಚಾನ ಈ ವಿಚಾರದಲ್ಲಿ?
ಬನ್ನಿ ಅದರ ಬಗ್ಗೆ ಹೇಳ್ತೀನಿ. ಜೆ ಡಿ ಎಸ್ ತಪ್ಪೇನಿದೆ ಇಲ್ಲಿ? ಸಿ ಎನ್ ಮಂಜೇಗೌಡ ಅಂತ ಜೆ ಡಿ ಎಸ್ನ ಒಬ್ಬರು ಎಮ್ ಎಲ್ ಸಿ ಇದ್ದಾರೆ. ಸಿ ಎನ್ ಮಂಜೇಗೌಡರು ಮೂಡಾ ಸಮಿತಿ ಸದಸ್ಯರು ಕೂಡ ಅವರು. ಶ್ರೀರಾಂಪುರ ಅಂದರೆ ಬೆಂಗಳೂರು ಶ್ರೀರಾಂಪುರ ಅಲ್ಲ, ಮೈಸೂರು ಶ್ರೀರಾಂಪುರದಲ್ಲಿ 2001ರಲ್ಲಿ ವಸತಿ ಬಡಾವಣೆ ನಿರ್ಮಾಣ ಆಗುತ್ತೆ. ಭವ್ಯ ಭಾರತ್ ಹೌಸಿಂಗ್ ಸಹಕಾರಿ ಸಂಘದಿಂದ ಅದು ನಿರ್ಮಾಣ ಆಗುತ್ತೆ. ಸಿ ಎನ್ ಮಂಜೇಗೌಡರು ಇದೇ ಸೊಸೈಟಿಯ ಅಧ್ಯಕ್ಷರಾಗಿರ್ತಾರೆ. ಈ ಬಡಾವಣೆಯಲ್ಲಿ ಉದ್ಯಾನಕ್ಕೆಂದು ಸ್ಥಳ ನಿಗದಿಪಡಿಸಿದ್ರು. ಉದ್ಯಾನ ಅಂತಂದರೆ ನೀವು ಒಮ್ಮೆ ಉದ್ಯಾನವನ ಮಾಡಿದರೆ, ಈ ಲಾಲ್ಬಾಗ್ ಎಲ್ಲ ಇದೆಯಲ್ಲ, ಲಾಲ್ಬಾಗ್ ಕಬ್ಬನ್ ಪಾರ್ಕ್, ಸಿದ್ದರಾಮಯ್ಯನವರು ಹೇಳ್ತಾರಲ್ಲ, ನಿಮ್ಮಪ್ಪ ನನಗೆ ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳೋ ರೀತಿಯಲ್ಲಿ ಯಾರಪ್ಪ ಬಂದರೂ ಕೂಡ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಅವರ ಸ್ಟೈಲಲ್ಲಿ ಹೇಳಿದ್ದು. ಉದ್ಯಾನಕ್ಕಿಟ್ಟ ಭೂಮಿಯನ್ನು ನೀವು ಏನೇ ತಿಪ್ಪರ್ಲಾಗೋಡಿದ್ರೂ ಕೂಡ ಚೇಂಜ್ ಮಾಡೋಂಗಿಲ್ಲ. ಅದು ಉದ್ಯಾನವನವಾಗಿಯೇ ಇರಬೇಕು, ಅದು ರೂಲ್. ಆದರೆ ಉದ್ಯಾನ ಜಾಗ ಸೊಸೈಟಿ ಮೂಡಾಕ್ಕೆ ನೋಂದಣಿ ಮಾಡಿದೆ. ಉದ್ಯಾನಕ್ಕಿದ್ದ ಜಾಗವನ್ನು JDS MLC ಆ ಸ್ಥಳದ ಸುಳ್ಳು ದಾಖಲೆ ಸೃಷ್ಟಿಸಿ ಸೈಟ್ ಮಾಡಿ ಮಾರಾಟ ಮಾಡಿದ್ದಾರೆ. ಸುಳ್ಳು ದಾಖಲೆ ಸೃಷ್ಟಿಸಿ ಮಾರಾಟ ಮಾಡಿದ ಆರೋಪ JDSನ ಗೌಡ್ರ ಮೇಲಿದೆ. ಮುಡಾದ ಈ ಜಾಗ ಕೋಟಿ ಬೆಲೆ ಬಾಳ್ತಾ ಇದೆ. ಮಂಜೇಗೌಡ ವಿರುದ್ಧ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ದೂರು ದಾಖಲಾಗಿದೆ. ಈಗ ಮಂಜೇಗೌಡರು ಮಾಡಿದ್ದೇನು? ಉದ್ಯಾನವನ ಭೂಮಿಯನ್ನು ಚೇಂಜ್ ಮಾಡಿ ಮಾರಾಟ ಮಾಡಿದ್ದಾನೆ. ಕುಮಾರಸ್ವಾಮಿ ಅವರ ಆರೋಪ ಪ್ರಕಾರ ಸರ್ಕಾರಿ ಭೂಮಿ ಏನಿದೆ ಅದನ್ನು ನೀವು ಸುಳ್ಳು ದಾಖಲೆ ಸೃಷ್ಟಿಸಿ ಮಲ್ಲಿಕಾರ್ಜುನಯ್ಯ ಅವರು ಸಹೋದರಿಗೆ ದಾನ ಮಾಡಿದ್ದಾರೆ. ಮತ್ತೊಂದು ಆರೋಪ ಇರೋದೇನು? ಮೂಡ ಮಾಡಿರೋ ತಪ್ಪು ಅದು ಮುಖ್ಯಮಂತ್ರಿಗಳ ಪತ್ನಿ ಜಾಗವಾಗಿತ್ತು. ಗೊತ್ತಿಲ್ಲದ ನಿವೇಶನ, ಅದು ಹೆಂಗ್ರಿ ಗೊತ್ತಿಲ್ಲದ ನಿವೇಶನ ಮಾಡ್ತಾರೆ ಅಲ್ವಾ? ಒಂದು ಡೌಟ್ ಬರಲ್ವಾ? ನಮ್ಗೆ ಗೊತ್ತಿಲ್ಲ, ನೀವು ನಿವೇಶನ ಮಾಡಿ ಮಾರಾಟ ಮಾಡಿ ಆಗಿದೆಯಂತೆ. ಹಾಗಿದ್ದರೆ ಅದು ಸರ್ಕಾರಿ ಜಾಗವೇ ಆಗಿತ್ತಾ? ಈ ದಾಖಲೆ ಸುಳ್ಳ? 98ರಲ್ಲಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಏನಾದರೂ ಆಯ್ತಾ? ಈಗ ಮೂರು ಪಕ್ಷಗಳ ಮೇಲೆ ಡೌಟ್ ಬರ್ತಾ ಇದೆ. BJPನೇನು ಸಾಚ ಅಲ್ಲ, ಅಲ್ಲಿ BJP ಅವ್ರದ್ದು ಬರುತ್ತೆ, ಹೇಳ್ತೀನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.